ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಂದಾರ ರಾಜೇಶ್. ಪ್ರತಿಯೊಂದು ದಿನ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪಂಚಮಹಾಕಾವ್ಯಗಳ ಕರ್ತರು, ನಾಟಕ ರಚನೆಕಾರರು, ರೂಪಕ ರಚನೆಕಾರರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥ, ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಂಥ ಶ್ರೀಯುತರು ಫ್ಲೋರಿಡಾ ಯೂನಿವರ್ಸಿಟಿಯಿಂದ ಪಂಚಮಹಾಕಾವ್ಯ ರಚನೆಗಾಗಿ ಗೌರವ ಡಾಕ್ಟರೇಟನ್ನು ಪಡ್ಕೊಂಡವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ತಮ್ಮ ಬಗ್ಗೆ ಬಹಳ ವಿಚಾರಗಳನ್ನು ಕೇಳಿದ್ದೀವಿ ಸರ್. ಎಲ್ಲೋ ಒಂದು ಕಡೆ ಪ್ರಚಾರವನ್ನು ಬಯಸದೆ, ತಾನೂ ಆಯಿತು, ತನ್ನ ಕೆಲಸವೂ ಆಯಿತು, ತನ್ನ ತೃಪ್ತಿಗಾಗಿ ಪುಸ್ತಕಗಳನ್ನು ಬರೀತೇನೆ ಹೇಳತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ಹಲವೊಂದು ಬಾರಿ ಹೆಸರನ್ನೇ ಆಶಿಸಿಕೊಂಡು ಕೆಲಸ ಮಾಡ್ತಾ ಇರುವಂಥ ಈ ಸಮಾಜದ ಮಧ್ಯೆ ತಾವು ಇಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದರೂ ಎಲ್ಲೂ ಪ್ರಚಾರವನ್ನು ಬಯಸಲಿಲ್ಲ. ನಮಗೊಂದು ಕುತೂಹಲ ಇದೆ ಸರ್. ತಮ್ಮ ಬಾಲ್ಯ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸಂಕ್ಷಿಪ್ತವಾಗಿ ವೀಕ್ಷಕರಿಗೆ ವಿವರವನ್ನು ನೀಡಿ, ನಂತರ ನಾವು ತಮ್ಮ ಈ ಪುಸ್ತಕದ ಕಡೆ ಗಮನ ಹರಿಸೋಣ ಅಂತ ಹೇಳಿ ಸರ್. ತಮ್ಮ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಬಾಲ್ಯ ಇಲ್ಲಿ ಬಂದಗದ್ದೆ ಅಂತೇಳಿ, ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಗ್ರಾಮದ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿ. ಸರಿ. ಅಲ್ಲಿ ನಮ್ಮ ತಂದೆ ನಮ್ಮನ್ನು ಈ ಭೂಮಿಗೆ ಇಳಿಸಿದ್ದಾರೆ. ತಂದೆ ತಾಯಿ. ತಂದೆ ದೊಡ್ಡ ವಿದ್ವಾಂಸರು. ಆದರೆ ಯಾವುದೋ ಒಂದು ಮಾತಿಗೆ ಕಟ್ಟಿಬಿದ್ದು ತಮ್ಮ ವಿದ್ವತ್ತನ್ನು ಸಮಾಜಕ್ಕೆ ತೋರಿಸ್ತೇ ಇರ್ತಕ್ಕಂಥ ವ್ಯಕ್ತಿಯರು. ಮಕ್ಕಳನ್ನು ಅಡುಗೆ ಮಾಡಿ ಜೀವನ ಮಾಡ್ತಾರೆ. ಇವತ್ತು ಆಕಸ್ಮಿಕವಾಗಿ ತಂದೆಯವರು ಇದ್ದಿದ್ದರೆ, ಅವರು ಬೆಳಕಿಗೆ ಬಂದಿದ್ದರೆ, ಅವರು ಕರ್ನಾಟಕದ ಮಟ್ಟದಲ್ಲಿ ವಿದ್ವಾಂಸರು ಅಂತ ಹೇಳುವಂಥದ್ದು ಪರಿಗಣಿತವಾಗ್ತಿತ್ತು. ಆದರೆ ಯಾವುದೋ ಒಂದು ಕೆಟ್ಟ ಸಂದರ್ಭದಲ್ಲಿ, ಯಾವುದೋ ಮಾತುಗಳ ಮಧ್ಯಕ್ಕೆ ಅಣ್ಣಂದರಿಗೆ ಎಲ್ಲವನ್ನೂ ಬಿಟ್ಟುಕೊಟ್ಟು ತಾವು ಪ್ರತ್ಯೇಕವಾಗಿರ್ತಕ್ಕಂಥವ್ರು. ತಮ್ಮ ಬಾಲ್ಯ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ನಡೀತು ಸಾಗರ? ಅಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ಅಲ್ಲಿ ನಡೀತು. ಹೈಸ್ಕೂಲ್ವರೆಗೆ ಅಲ್ಲಿವರೆಗೆ ಆಯಿತು. ಆನಂತರ ಇಡಗುಂಜಿ, ಉತ್ತರ ಕನ್ನಡದಲ್ಲಿ ಹುಚ್ಚನ್ ನಾರಾಯಣ ಶಾಸ್ತ್ರಿಗಳ ಸಮಕ್ಷಮದಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಯಿತು. ಅಲ್ಲಿ ಸಂಸ್ಕೃತವನ್ನು ನಾನು ಕಲಿಯಲಿಕ್ಕೆ ಆರಂಭ ಮಾಡಿದ್ದೆ ಅಲ್ಲಿ. ವೇದ, ಸಂಸ್ಕೃತ ಮತ್ತು ಇನ್ನೂ ಕೆಲವು. ಸರಿ. ಈ ನನ್ನ ಈ ಆ್ಯಕ್ಟಿವಿಟಿಗೆ ಎಲ್ಲ ಮೂಲ ಕಾರಣವಾಗಿರ್ತಕ್ಕಂಥದ್ದು ಇಡಗುಂಜಿ. ಅಲ್ಲಿಂದ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂತು, ಸಂಸ್ಕೃತದಲ್ಲಿ ಆಸಕ್ತಿ ಬಂತು, ಹಾಗೆ ಯಕ್ಷಗಾನದಲ್ಲಿ ಆಸಕ್ತಿ ಬಂತು, ಪ್ರವಚನದಲ್ಲಿ ಆಸಕ್ತಿ ಬಂತು, ನಾಟಕವನ್ನು ಬರೆಯೋದರಲ್ಲಿ ಮತ್ತು ಆಡೋದರಲ್ಲಿ ಆಸಕ್ತಿ ಬಂತು, ಹರಿಕಥೆಯಲ್ಲಿ ಆಸಕ್ತಿ ಬಂತು. ಸರಿ. ಆಯಿತಾ. ಈ ಆಸಕ್ತಿಯನ್ನೆಲ್ಲ ಅಲ್ಲಿ ನಾನು ನಮ್ಮ ಶಾಸ್ತ್ರಿಗಳ ಮುಖಾಂತರವಾಗಿ, ನನ್ನ ಗುರುಗಳ ಮುಖಾಂತರವಾಗಿ ನಾನು ಅದನ್ನು ಪಡ್ಕೊಂಡೆ. ಅಲ್ಲಿ ಹೆಚ್ಚು ಕಾಲ ಇರಲಿಕ್ಕಾಗಲಿಲ್ಲ. ಸರಿ. ಹಾಗೆ ಗುರುಗಳು ಹೇಳಿದರು, ನೋಡಪ್ಪ, 20 ವರ್ಷ ಪ್ರಪಂಚ ತಿರುಗಾಡ್ಕೊಂಡು ಬಾ, ನಿನಗೆ ಮೂಲ ಮಂತ್ರಗಳನ್ನೆಲ್ಲ ಉಪದೇಶ ಮಾಡ್ತೀನಿ ಅಂತ ಬೈದೇ ಕಳಿಸಿದ್ದಾರೆ. ಸರಿ. ನಾನು ಇನ್ನೂ ಶಾಸ್ತ್ರಿಗಳ ಮುಖವನ್ನು ನೋಡೋದಿಲ್ಲ ಹೇಳುವಂಥ ಮಟ್ಟಕ್ಕೆ ಬಂದಿದ್ದೆ. ಸರಿ. ಅಷ್ಟು ಬೈದಿದ್ದಾರೆ. ಸರಿ. ಹಾಗೆ ತಿರುಗಾಡ್ತಾ ಉಡುಪಿಗೆ ಬಂದೆ. ಉಡುಪಿಗಿಂತ ಮುಂಚೆ ಸಾಗರಕ್ಕೆ ನಾನು ಹುಟ್ಟೂರಿಗೆ ಹೋದೆ. ಹುಟ್ಟೂರಿನಲ್ಲಿ
ಸಂಸ್ಕೃತ ಪಾಠಶಾಲೆಯನ್ನು ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹೀಯಾಳಿಕೆ ಆರಂಭ ಆಯಿತು. ಹಾಗೆ ಏನು ಮಾಡೋದು ಅಂತೇಳಿ ಅಡಿಕೆ ಮಂಡಿಯಲ್ಲಿ ಲೆಕ್ಕಪತ್ರವನ್ನು ಬರಿತಾ ಇದ್ದೆ. ಹಾಗೆ ಅದೊಂದು ವರ್ಷ ಮಾಡಿಬಿಟ್ಟು ಹಾಗೆ ಅಲ್ಲಿ ಭಾಸ್ಕರ ಭಟ್ರು ಮತ್ತು ಕೆ ವಿ ಗೋವಿಂದೆ ಸೇರಿ ಸಂಸ್ಕೃತ ಪಾಠಶಾಲೆ ನಡೆಸ್ತಾಯಿದ್ರು. ಆ ಪಾಠಶಾಲೆಯಲ್ಲಿ ಸೇರಿಬಿಟ್ಟು ಅಲ್ಲಿ ವ್ಯಾಕರಣ ಇತ್ಯಾದಿಗಳನ್ನೆಲ್ಲ ಕಲಿತೆ. ಸರಿ. ಕಲಿತ ತಕ್ಷಣ ಒಬ್ಬ ನನಗೆ ಗೊತ್ತಾಯಿತು ಉಡುಪಿಯಲ್ಲಿ ಪುಕ್ಕಟೆಯಾಗಿ ಊಟ ಕೊಡ್ತಾರೆ, ಹಾಂ, ಸಂಸ್ಕೃತ ಕಾಲೇಜಿಗೆ ಓದಿಸ್ತಾರೆ ಅಂತ. ಹಾಗೆ ಸೀದಾ ಉಡುಪಿಗೆ ಬಂದೆ. ಸರಿ. ಉಡುಪಿಗೆ ಬಂದ ತಕ್ಷಣ ಅಲ್ಲಿ ಹರಿದಾಸ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರಿನ್ಸಿಪಾಲು ಅವರು ನನ್ನನ್ನು ಕರೆದರು. ಅಲ್ಲಿ ಕರೆದು ಸೇರಿಸಿದ್ದೆಲ್ಲ ಭಾಳ ವಿಚಿತ್ರವಾಗಿ ಉಂಟು, ಅದನ್ನೆಲ್ಲ ಹೇಳಲಿಕ್ಕಾಗೋದಿಲ್ಲ. ಹೌದು, ಆಯ್ತಲ್ಲ. ಹಾಗೆ ಅಲ್ಲಿ ನನಗೆ ಹಿತೋಪದೇಶವಾಗಿರ್ತಕ್ಕಂಥ ಒಂದು ಅಭ್ಯುದಯ ಆಯಿತು. ಹಾಂ. ಅಲ್ಲಿ ನಾನು ವಿದ್ವತ್ ಮಾಡಿದೆ. ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕೂಡ ನನಗೆ ಒಂದು ಹೆಸರು ಬಂತು. ಸರಿ. ಕಾಲೇಜಿಗೂ ಬಂತು, ಕರ್ನಾಟಕಕ್ಕೂ ಬಂತು. ಆಯ್ತಲ್ಲ. ಆ ನಂತರ ಅಲ್ಲಿಂದ ವಿದ್ವತ್ ಆದ ತಕ್ಷಣ ಗಣಪತಿ ಜೂನಿಯರ್ ಕಾಲೇಜ್ ಇಲ್ಲಿ ಮಂಗಳೂರು. ಸಾಮಾನ್ಯ ಯಾವ ವರ್ಷದಲ್ಲಿ ಸರ್ ಇದು? 1977ನೇ ಇಸ್ವಿಯಲ್ಲಿ ನಾನು ಗಣಪತಿ ಜೂನಿಯರ್ ಕಾಲೇಜಿಗೆ ಬಂದದ್ದು. 1969ನೇ ಇಸ್ವಿಯಲ್ಲಿ ಉಡುಪಿಗೆ ಬಂದದ್ದು. ಓಕೆ. ಅಂದರೆ 1977ನೇ ಇಸ್ವಿ ತಾವು ಮಂಗಳೂರಿಗೆ ಬಂದಿರಿ ಅಂತ ನಾವು ಹೇಳ್ಬೋದು. ಮಂಗಳೂರಿಗೆ ಬಂದು ಸರ್, ನನಗಿರತಕ್ಕಂಥ ಕುತೂಹಲ, ಒಬ್ಬ ಮಾಧ್ಯಮ ನಿರೂಪಕನಾಗಿ ನನಗಿವತ್ತೊಂದು ಅವಿಸ್ಮರಣೀಯ ದಿವಸ. ಯಾಕಂದರೆ ಬಂದಗದ್ದೆ ನಾಗರಾಜ ಹೇಳುವವರನ್ನು ನಾನು ಸಂದರ್ಶನ ಮಾಡತಕ್ಕಂಥ ಸದಾವಕಾಶ ನನಗೆ ಬಂದಿದೆ. ಜೊತೆಗೆ ನಮ್ಮದೇ ವ್ಯಾಪ್ತಿಯಲ್ಲಿ ನಿರೂಪಣೆ ಮಾಡುವುದು ಅಥವಾ ಹೇಳುವುದು ಅಂತ ಇದ್ದರೆ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂತಂದರೆ ತಮ್ಮ ಪರಿಚಯ ಆಗಿದ್ದೇ ಆಕಸ್ಮಿಕ. ಅಲ್ಲಿಂದ ಮುಂದೆ ತಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಅಂತ ಗೊತ್ತಾದಾಗ ಎಲ್ಲ ಒಂದು ಕಡೆ ಸಂತೋಷಪಟ್ಟೆ. ಆದರೆ ಇವತ್ತು ನಿರೂಪಕನಾಗಿ ನನಗೆ ಧನ್ಯತಾ ಭಾವ ಇದೆ. ಯಾಕೆ ಅಂತಂದರೆ ಒಬ್ಬ ಯೋಗ್ಯ ಹಿರಿಯರನ್ನು, ಒಬ್ಬರು ಸಾಧಕರನ್ನು ಅಭಿಮತ ವಾಹಿನಿಯ ಸ್ಟುಡಿಯೋದಲ್ಲಿ ಕರೆಸಿ ನಾನು ಸಂದರ್ಶನ ಮಾಡ್ತಾ ಇದ್ದೇನೆ ಅನ್ನೋ ಸಂತೋಷದ ಜೊತೆಗೆ ಹೆಮ್ಮೆ ಹಾಗೂ ಧನ್ಯತಾ ಭಾವ. ಮತ್ತು ನನ್ನ ನಿರೂಪಣಾ ಅವಧಿ ಬಹಳಷ್ಟು ಸುದೀರ್ಘ ವರ್ಷಗಳಿಂದ ನಾನು ನಿರೂಪಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ವಿಶೇಷ ದಿವಸ ನನಗೆ ಅಂತ ಭಾವಿಸ್ತೇನೆ. ಯಾಕೆಂತಂದರೆ ಹಲವಾರು ಡಿಬೇಟ್ಗಳು ಅಥವಾ ನಿರೂಪಣೆಯನ್ನು ಮಾಡಿದ ನನಗೆ ಇವತ್ತು ಏನೋ ಒಂದು ವಿಶೇಷತೆ ಕಾಣ್ತಾ ಇದೆ. ಪಂಚಮಹಾಕಾವ್ಯ ನನ್ನ ಮುಂದೆ ಇಟ್ಕೊಂಡಿದ್ದೀನಿ. ತಾವು ವೃತ್ತಿ ಜೊತೆ 1977ರಿಂದಲೇ ಇದನ್ನು ಆರಂಭಿಸಿದ್ದೀರಾ ಹೇಗೆ? ಇಲ್ಲ, ಮೊದಲು ನನ್ನ ಮನೆ, ಸರಿ, ನನ್ನ ಉದ್ಯೋಗ, ಅದನ್ನು ಉದ್ಯೋಗ ಗಟ್ಟಿ ಮಾಡಿಕೊಳ್ಬೇಕು. ಉದ್ಯೋಗ ಗಟ್ಟಿ ಮಾಡಿಕೊಳ್ಳೋದ್ರ ಮುಖಾಂತರ ಮನೆಯನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿ ನಾನು ಉದ್ಯೋಗದ ಕಡೆಗೆ ಕಂಪ್ಲೀಟಾಗಿ ನಾನು ಗಮನ ಹರಿಸಿ ಮತ್ತು ಮನೆ ಒಂದು ಹೊಸ ನನ್ನ ಸ್ವಂತ ಮನೆ ಮಾಡಬೇಕು ಮಕ್ಕಳಿಗೆ, ನನ್ನ ಹೆಂಡತಿಗೆ ಅಂತ ಹೇಳಿಬಿಟ್ಟು ಮೊದಲು ಮನೆ ಮಾಡೋದ್ರ ಕಡೆಗೆ ಆಲೋಚನೆ ಮಾಡಿದೆ. ಸರಿ. ಆನಂತರ ಮನೆಯನ್ನು ಮಾಡಿ ಆದಮೇಲೆ ಹೊಸ ಮನೆಯಲ್ಲಿ ಕೂತ್ಕೊಂಡು ಸಾಮಾನ್ಯ ಮುಕ್ಕಾಲ್ವೇಷಿ ನನ್ನ ಕೆಲಸ ಕಾರ್ಯಗಳನ್ನೆಲ್ಲವನ್ನು, ಮನೆ ಕೆಲಸ ಎಲ್ಲವನ್ನು ಕೂಡ ನನ್ನ ಹೆಂಡತಿಗೆ ವಹಿಸಿ ಸರಿ ನಾನು ಸಂಕಲ್ಪಬದ್ಧನಾಗಿ ಕೂತ್ಕೊಂಡೆ. ಸಾಮಾನ್ಯ ಯಾವ ವರ್ಷದಲ್ಲಿ? 1996ನೇ ಇಸ್ವಿಯಲ್ಲಿ ಬಹುಶಃ ಕಾಣ್ತದೆ ಆರಂಭ ಮಾಡಿದ್ದು. ಇದನ್ನು ಆರಂಭ ಮಾಡಲಿಕ್ಕೂ ಕೂಡ ಕಾರಣ ಉಂಟು. ಅಲ್ಲ, ಯಾವ ವರ್ಷದಲ್ಲಿ ಅಂತ ವೀಕ್ಷಕರಿಗೆ ಒಂದಿಷ್ಟು. 1996ರಲ್ಲಿ ಆರಂಭ ಮಾಡಿ ಈ ಪಂಚಮಹಾಕಾವ್ಯಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದ್ದು. ಹೇಳಿ. ಇದು ಒಂದು ಗಾಯತ್ರಿ ಯಾಗ ಅಂತ ಆಯಿತು. ಹಾಂ, ನಿಮಗೆ ಗೊತ್ತಿರಬೇಕು, ಮಂಗಳೂರಿನಲ್ಲಿ ಬಜಾಲ್ನಲ್ಲಿ ಹಿತೋಪದೇಶವಾಗಿ 8 ದಿವಸ ನಡೆಯಿತು.
ಕೋಟಿ ಗಾಯತ್ರಿ. ಕೋಟಿ ಗಾಯತ್ರಿ. ಕೋಟಿ ಗಾಯತ್ರಿ ಯಾಗ, ಸರಿ. ಅದನ್ನು ಸಂಕಲ್ಪ ಮಾಡಿಕೊಂಡು ಹಾಂ ಒಂದು ಕಡೆಗೆ ಹೋಗಿ ನಾನು ಬ್ರಹ್ಮತ್ವಕ್ಕೆ ಕೂತಾಗ, ಹಾಂ ಗಾಯತ್ರಿ ಯಾಗದ ಬ್ರಹ್ಮತ್ವಕ್ಕೆ ಕೂತಾಗ ಗಾಯತ್ರಿಯ ಬಗ್ಗೆ ಅವಹೇಳನಕರವಾಗಿರ್ತಕ್ಕಂಥ ಮಾತುಗಳನ್ನ ದೊಡ್ಡ ದೊಡ್ಡ ವ್ಯಕ್ತಿ, ಅವ್ರ ಹೆಸರು ಹೇಳುವುದಿಲ್ಲ, ಬೇಡ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದರು ಮಾತಾಡ್ತಾಯಿದ್ರು. ಅವತ್ತಿನ ಕಾಲದಲ್ಲಿ ಅಡಿಕೆ ರೇಟು, ತೆಂಗಿನಕಾಯಿ ರೇಟು ಇವೆಲ್ಲವೂ ಕೂಡ ಇಳಿದು ಹೋಗಿತ್ತು. ಆವಾಗ ನನ್ನ ಕಿವಿ ಕೇಳ್ತದೆ, ಯಾಗಕ್ಕೆ ಬ್ರಹ್ಮತ್ವವನ್ನು ವಹಿಸ್ಕೊಂಡು ಕೂತ್ಕೊಂಡಿದ್ದೇನೆ, ಗಾಯತ್ರಿಯ ಬಗ್ಗೆ ಇವ ಸುಮ್ಮನೆ ಇದು ವ್ಯರ್ಥವಾಗಿ ಮಾಡ್ತಾ ಇದ್ದಾರೆ, ಅಡಿಕೆ ರೇಟ್ ಇಳಿದು ಹೋಗಿದೆ ಇದು ಈ ಸಂದರ್ಭದಲ್ಲಿ. ಓಕೆ. ಆವಾಗ ನನಗೆ ಗಾಯತ್ರಿಯ ಬಗ್ಗೆ, ಬ್ರಾಹ್ಮಣ ಜೀವನ ಮಾಡ್ತಾ ಇರ್ತಕ್ಕಂಥ ಗಾಯತ್ರಿಯಿಂದ ನಿಮಗೂ ಗೊತ್ತುಂಟು. ಹೌದು. ಆದರೆ ಇವರು ಗಾಯತ್ರಿಯ ಬಗ್ಗೆ ಇಂತಹ ಒಂದು ಅವಹೇಳನಕರವಾಗಿರ್ತಕ್ಕಂಥ ಮಾತು ಆಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಂಗೆ ಬಹಳ ದುಃಖ ಆಯಿತು. ಶಾಸ್ತ್ರಿಗಳು ಕೊಟ್ಟಂಥ, ಗುರುಗಳು ಕೊಟ್ಟಂತಹ ಮೂಲಮಂತ್ರಗಳುಂಟು. ನನ್ನ ಉಪನಯನ ಮಾಡಿರ್ತಕ್ಕಂಥದ್ದು ವರಳ್ಳಿ ಶ್ರೀಧರ ಸ್ವಾಮಿಗಳು, ಸಾಗರ ಸಮೀಪ. ಅವರಿಗೆ ಮತ್ತೊಂದು ಸಲ ನಾನು ನಮಸ್ಕಾರ ಮಾಡ್ತೇನೆ. ಆ ಕಾಲದಲ್ಲಿ ನಾನು ರಕ್ಷಣೆ ಮಾಡಿದರು. ಆವಾಗ ನಾನು ಬ್ರಹ್ಮತ್ವಕ್ಕೆ ಇದನ್ನ ಆಚಮನ ಮಾಡಿ ಮುಗಿಸಿ, ಯಾಗವನ್ನು ಮುಗಿಸಿ ಆಚಮನ ಮಾಡಿ ಬಂದು ನೇರವಾಗಿ ಆ ಗಣ್ಯ ವ್ಯಕ್ತಿಗಳ ಎದುರುಗಡೆ ನಿಂತೆ. ನೀವು ಸಾಮರ್ಥ್ಯ ವಹಿಸಿಬಿಟ್ಟು, ನಿಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಸಾಂಗ ಕೋಟಿ ಗಾಯತ್ರಿ ಯಾಗವನ್ನು ಮಾಡಿ, ಅದರಿಂದ ಅಡಿಕೆ ರೇಟ್ ಏರ್ತದೆ ಅಂತ ಹೇಳಿದೆ. ಆವಾಗ ಎಲ್ಲರೂ ಕೂಡ ನಗಾಡಿಬಿಟ್ರು. ಗಾಯತ್ರಿ ಯಾಗ ಮಾಡಿದರೆ ಅಡಿಕೆ ರೇಟ್ ಇರೋದು ಹೇಗೆ ಅಂತೇಳಿ. ಸಾಂಗಕೋಟಿ ಮಹಾಯಾಗ ಆಗಿದ್ದು ಮಂಗಳೂರಿಗನಾಗಿ ನನಗೂ ಕೂಡ ಗೊತ್ತಿದೆ. ನಾನು ಒಂದು ದಿವಸಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಸಮಯದಲ್ಲಿ ತಮ್ಮ ಪರಿಚಯ ನನಗಿರಲಿಲ್ಲ. ಆ ಯಾಗದಲ್ಲಿ ಒಂದು ದಿವಸ ನಾನು ಒಬ್ಬ ಭಕ್ತನಾಗಿ ಅಲ್ಲಿ ಬಂದಿದ್ದೆ ಅಷ್ಟೇ ವಿನಃ ಯಾವುದೇ ನಿರೂಪಕನಾಗಿ ಆಗಲಿ ಅಥವಾ ಯಾವುದೇ ವರದಿಗಾರನಾಗಿ ಬಂದಿರಲಿಲ್ಲ. ನನಗೆ ಈ ಪಂಚಪುರಾಣ, ಪಂಚಮಹಾಕಾವ್ಯ ಅದರ ಬಗ್ಗೆ ನೀವು ಮೊದಲು ಬರೆದಂಥ ಕೃತಿ ಯಾವುದು ಅನ್ನೋದು ನನಗೊಂಚೂರು ಬೇಕಾಗಿತ್ತು. ಯಾವ ಹೆಸರು ಹೇಳಿದರೆ? ನಾನು ಆ ಯಾಗವೇ ಈ ಮೂಲ ಕಾರಣ. ಹಾಂ. ಯಾಕೆಂತಂದರೆ ಯಾಗವನ್ನು ಮಾಡಿ ಮುಗಿಸಿಬಿಟ್ಟು 8 ದಿವಸ ಯಾಗ ಮಾಡಿ ಮುಗಿಸಿಬಿಟ್ಟು ಆ ನಂತರ ಒಂದು ಸಂಕಲ್ಪ ಮಾಡಬೇಕು ಅಂತ ನನ್ನ ಗುರುಗಳು ಹೇಳಿದರು. ಹಾಂ. 5 ಕಾವ್ಯಗಳನ್ನ ಬರೀತೀನಿ. ಅಲ್ಲಿ ಉಪಾಸನೆ ಆಗಿರ್ತಕ್ಕಂಥದ್ದು ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಹಾಂ. ಅಲ್ಲಿ ಸಾಂಗಕೋಟಿಯಲ್ಲಿ ಇದು ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಇದರಲ್ಲಿ ನಾನು ಮೊದಲನೇದಾಗಿ ವಿಷ್ಣು ಪುರಾಣ, ಇದು ಓಕೆ, ಇದು ವಿಷ್ಣು ಪುರಾಣ ಅಂತ ಹೇಳಿ. ಹಾಂ. ಇದನ್ನು ತಾವು ಮೊದಲನೇದಾಗಿ ಬರೆದು, ಇದು ಭಾಮಿನಿ ಷಟ್ಪದಿಯಲ್ಲಿ ಉಂಟು. ಸರಿ. ಇವತ್ತಿನ ಕಾಲಮಾನದಲ್ಲಿ ಷಟ್ಪದಿ ಕಾವ್ಯಗಳು ಅಪರೂಪ. ಬರ್ತದೆ, ಬೇಕಾಷ್ಟು ಜನ ಬರೀತಾರೆ, ಸರಿ. ಆದರೆ ಇಷ್ಟು ಸಂಖ್ಯೆಯ ಪದ್ಯಗಳಿರ್ತಕ್ಕಂಥದ್ದು ಬಹಳ ಅಪರೂಪ. ಎಷ್ಟು ಸಂಖ್ಯೆಯ? ಇದರಲ್ಲಿ 6500 ಭಾಮಿನಿ ಷಟ್ಪದಿ ಉಂಟು. ಹಾಂ ಹಾಂ ಹಾಂ. ಸರಿ ಸರಿ ಸರಿ. ಪ್ರಿಯ ವೀಕ್ಷಕರೇ, ಈಗ ನಾನಿಲ್ಲಿ ತೋರಿಸ್ತಾ ಇರತಕ್ಕಂಥ ಪುಸ್ತಕ ಇದು ವಿದ್ವಾನ್ ಡಾಕ್ಟರ್ ಬಂದಗದ್ದೆ ನಾಗರಾಜ್ ಅವರು ಸಾಂಗಕೋಟಿ ಮಹಾಯಾಗದ ನಂತರದಲ್ಲಿ ಬಂದು ಒಂದು ರೀತಿ ಶಪಥದಿಂದ ಈ ಪುಸ್ತಕಗಳನ್ನು ಬರೀತೇನೆ, ಪಂಚಮಹಾಕಾವ್ಯಗಳನ್ನು ಹೇಳಿ ಬರೆದು ಆರಂಭದಲ್ಲಿ ಮಾಡಿದಂಥ ಪುಸ್ತಕ ಶ್ರೀಮದ್ ವಿಷ್ಣು ಪುರಾಣ. ಒಟ್ಟು ಇದು ಸುಮಾರು 573 ಪುಟಗಳನ್ನು ಹೊಂದಿದಂಥ ಬೃಹತ್ ಪುಸ್ತಕ ಇದು. ಸಾಮಾನ್ಯ ನಾಗರಿಕನಿಗೆ ಇದನ್ನು ಓದುವುದು ಕೂಡ ಕಷ್ಟ, ಇದನ್ನು ಜೀರ್ಣಿಸಿಕೊಳ್ಳುವುದು ಅದಕ್ಕಿಂತಲೂ ಕಷ್ಟ ಅಂತಲೇ ನಾನು ಭಾವಿಸ್ತೇನೆ. 573 ಪುಟಗಳ ಪುಸ್ತಕ. ಇದನ್ನು ಬರೆಯೋದಕ್ಕೆ ತಾವು ಎಷ್ಟು ಸಮಯವನ್ನು ತೆಗೆದುಕೊಂಡ್ರಿ ಸರ್? ಇದನ್ನು ಬರೀಲಿಕ್ಕೆ ನಮ್ಮ ಗುರುಗಳು ಹೇಳಿದ್ರು. ಹಾಂ. ಅದೊಂದು ಹೇಳಲೇಬೇಕಾದ ವಿಷಯ. ಹಾಂ. ಏನು ಅಂತಂದರೆ, ನಿನಗೆ
ಈ 5 ಕಾವ್ಯಗಳನ್ನು ಬರೀಲಿಕ್ಕೆ ತಾನಾಗಿ ಸಂದರ್ಭ ಒದಗಿ ಬರ್ತದೆ. ಸರಿ. ಇಲ್ಲಿ AID ರಾಮ ಭಜನಾ ಮಂದಿರ ಇಲ್ಲಿ ಹೌದು, ಹತ್ತಿರ ಇದೆ. ಹತ್ತಿರ ನೋಡಿ, ಅಲ್ಲಿ ವಿಷ್ಣು ಪುರಾಣ ಪ್ರವಚನ ವಾಚನ ಮಾಡಬೇಕು ಹೇಳುವಂಥದ್ದು ಸಂಕಲ್ಪವನ್ನು ಹಿಂದೆ ಪ್ರವಚನಕಾರರೇ ಮಾಡಿದ್ರಂತೆ. ಹಾಂ. ಆದರೆ ಅದಕ್ಕೆ ಪ್ರವಚನ ಮಾಡಲಿಕ್ಕೆ ಗ್ರಂಥಗಳಿರಲಿಲ್ಲ. ಸರಿ. ಹಾಗೆ AIDಯ ಗಣ್ಯರೆಲ್ಲರೂ ಬಂದು ಕೂಡ ನಮ್ಮ ಮನೆಗೆ ಬಂದರು. ಧೂಮಪ್ಪ ಮೇಸ್ತ್ರಿ ಇತ್ಯಾದಿಗಳೆಲ್ಲ ಬಂದುಬಿಟ್ಟು ನನ್ನ ಹತ್ರ ಅಭ್ಯರ್ಥನೆ ಮಾಡಿಕೊಂಡಾಗ ಆಯಿತು, ನನಗೆ ಪಕ್ಕನ ಗುರುಗಳ ಮಾತು ನೆನಪಾಯಿತು. ಸರಿ. ಹಾಗೆ ಇದು ಇದೇ ಆಟ ಇರಬೇಕು ಅಂತ ಹೇಳ್ಬಿಟ್ಟು ಆಯಿತು ಬರ್ಕೊಟ್ಟು. ಅಲ್ಲಿ ವಾಚನ ಆಗ್ತಾ ಇದ್ದ ಹಾಗೆ ಇಲ್ಲಿ ಬರವಣಿಗೆ ಆಗ್ತಾಯಿತ್ತು. 5 ವರ್ಷಗಳ ಕಾಲ ಆಯಿತು. ಇಲ್ಲಿ ವಾಚನ, ಇಲ್ಲಿ ಮಂಗಳ ಆದ ಕೂಡಲೇ, ನನ್ನ ಲೇಖನ ಮಂಗಳ ಆದ ಕೂಡಲೇ ಅಲ್ಲಿಯೂ ಮಂಗಳ ಆಯಿತು. ಹಾಂ. ಹೀಗೆ ಅಂದರೆ ಅಲ್ಲಿ ವಾಚನ ಮಾಡಿದವರು ಯಾರು ಮತ್ತು ಇಲ್ಲಿ ಪುಸ್ತಕ ಬರೆದವರು ಯಾರು? ಪುಸ್ತಕ ಬರೆದವ ನಾನು. ಸರಿ. ವಾಚನ ಮಾಡಿದವರು PC ವಾಸ್ತೇವರಾಯರು. PC ವಾಸ್ತೇವ್. ಹಾಂ. ಆ ನಂತರ ಸರ್ಪಂಗಳ ಈಶ್ವರ ಭಟ್ರು. ಹಾಂ. ಸರಿ ಸರಿ ಸರಿ. ಇಬ್ಬರು ಮಹಾ ಮೇಧಾವಿಗಳು ಇಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ರೆ ಅಲ್ಲಿ ತಮ್ಮ ಬರವಣಿಗೆ ಮುಂದುವರಿತಾ ಇತ್ತು. ಇಲ್ಲಿ ಮಂಗಳ ಆದಾಗ ಅದು ಮಂಗಳ ಆಯಿತು. 1999ನೇ ಇಸ್ವಿಯಲ್ಲಿ ಮಂಗಳ ಆಯಿತು. ಓಕೆ. ನಾನು ತಮ್ಮ 2ನೇ ಮಹಾಕಾವ್ಯದ ಬಗ್ಗೆ ಬರ್ತಾ ಇದ್ದೀನಿ. ಇದು ಗಣೇಶ ಪುರಾಣ. ಗಣೇಶ ಪುರಾಣ ಹೇಳುವಂಥದ್ದು. ಸರಿ. ಇದು ಬರೆದಿರ್ತಕ್ಕಂಥದ್ದು ನನ್ನ ಗುರುಗಳು ಹೇಳಿದರು, ನಿನಗೆ ಸಾಮಾನ್ಯ ಹಾಗೇ ನಿನಗೆ ಪ್ರೇರಣೆ ಬರ್ತದೆ, ಹೋಗು ನೀನು ಸುಮ್ಮನೆ. ಸರಿ. ಆ ಪ್ರೇರಣೆ ಬಗ್ಗೆ ಒಂದು ಸಲ ಹಟ್ಟಿ ಅಂಗಡಿಗೆ ಹೋಗಿದ್ದೆ. ಹಾಂ. ಹಟ್ಟಿ ಕುಂದಾಪುರ ರಾಮಚಂದ್ರ ಭಟ್ರು ಇದ್ದಾರಲ್ಲ, ಹಾಂ, ಅಲ್ಲಿಗೆ ಹೋದಾಗ ನಾಗರಾಜರೇ ಇದು ಗಣೇಶ ಪುರಾಣ ಒಂದು ಬರಿಬೋದಲ್ಲ ಅಂತೇಳಿ ಹೇಳಿದರು. ಹಾಂ ಹಾಂ. ಹಾಗೆ ಆಯಿತು ಅಂತ ಹೇಳಿಬಿಟ್ಟು ಗಣೇಶ ಪುರಾಣ ಬರೆದೆ. ಅವಕ್ಕೆ ಸ್ವಲ್ಪ ಪ್ರಿಂಟ್ ಮಾಡಲಿಕ್ಕೂ ಅವ್ರು ಸಹಾಯ ಮಾಡಿದರು. ಹಾಗೆ ಇದರಲ್ಲಿ 7400 ವಾರ್ಧಕ ಷಟ್ಪದಿ ಉಂಟು. ಭಾಮಿನಿ ಷಟ್ಪದಿ ಅದಾಯಿತು. ಭಾಮಿನಿ ಷಟ್ಪದಿಯಲ್ಲಿ ಶ್ರೀಮದ್ ವಿಷ್ಣು ಪುರಾಣ ಇದ್ದರೆ ಶ್ರೀ ಗಣೇಶ ಪುರಾಣ ವಾರ್ಧಕ ಷಟ್ಪದಿ. ಹಾಂ. ಒಟ್ಟು 7400. 7400 ಪ್ರಿಯ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ. ಗಣೇಶ ಪುರಾಣ ಪಂಚಮಹಾಕಾವ್ಯಗಳಲ್ಲಿ 2ನೇ ಮಹಾಕಾವ್ಯ ಬಂದಗದ್ದೆ ನಾಗರಾಜ ಅವರು ಬರೆದಿದ್ದು ಗಣೇಶ ಪುರಾಣ. ಇದು ಒಟ್ಟು 600 ಜಾಸ್ತಿ ಉಂಟು. ಬಹಳ ಖುಷಿ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಗ್ತಾ ಇದೆ. ಒಟ್ಟು 642 ಪುಟಗಳನ್ನು ಹೊಂದಿದಂಥ ಈ ಬೃಹತ್ ಗ್ರಂಥ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿರೂಪಕನಾಗಿ ನಾನು ಮಂದಾರ ರಾಜೇಶ್. ಗಣೇಶ ಪುರಾಣ ಹೇಳತಕ್ಕಂಥದ್ದು ಬಂದಗದ್ದೆ ನಾಗರಾಜ ಅವರು ಬರೆದಂಥ 2ನೇ ಮಹಾಕಾವ್ಯ. ಹೇಳಿ ಸ್ವಾಮಿ, ಮುಂದುವರಿಸಿ ಗಣೇಶ ಪುರಾಣದ ಬಗ್ಗೆ. ಗಣೇಶ ಪುರಾಣದ ಬಗ್ಗೆ ಹಟ್ಟಿ ಅಂಗಡಿಯಲ್ಲಿ ಸಂಕಲ್ಪ ಆಯಿತು. ಹಾಂ. ಆದ ತಕ್ಷಣ ಮನೆಗೆ ಬಂದು ಆಲೋಚನೆ ಮಾಡಿಬಿಟ್ಟು, ಇದು ಸಂಸ್ಕೃತದಲ್ಲಿ ಉಂಟದು ಗಣೇಶ ಪುರಾಣ, ಆದರೆ ಅದನ್ನು ಓದಿದವಾಗ ಎಷ್ಟೋ ನ್ಯೂನತೆಗಳು ಕಾಣ್ತವೆ. ಅಲ್ಲಿ ಬೇಕಾದ್ದು, ಅದಕ್ಕೆ ಸೇರಿಸ್ಬೇಕಾದ್ದು, ಬಿಡಬೇಕಾದ್ದು ಎಲ್ಲ. ಮತ್ತು ಗಣೇಶ ಗೀತೆ ಹೇಳುವಂಥದ್ದು ಬಹಳ ಪ್ರಪಂಚದಲ್ಲಿ ಅದ್ಭುತವಾಗಿರ್ತಕ್ಕಂಥ ಗೀತೆ. ಪ್ರಪಂಚದಲ್ಲಿ ಅಂತ ಹೇಳ್ತೇನೆ, ವಿಶ್ವದಲ್ಲಿ, ಪ್ರಪಂಚದಲ್ಲಿ ಅದ್ಭುತವಾದ ಗೀತೆ. ಅದು ಭಗವದ್ಗೀತೆಗೆ ಸಮಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ಇರತಕ್ಕಂತಹ ಈ ಗ್ರಂಥವನ್ನು ಮಾಡಬೇಕು. ಮತ್ತು ಗಣೇಶನ ಅವತಾರಗಳುಂಟು, ಅವತಾರಗಳನ್ನು ಬಿಡಿಸಿಕೊಡಬೇಕು. ಇವತ್ತಿನ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೇಳುವಂಥದ್ದೆಲ್ಲ ಗಮನಕ್ಕೆ ತಂದುಕೊಂಡು ಮನೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ. ದೇವ್ರ ಶ್ರೀ ಗಣೇಶನ ಆಶೀರ್ವಾದ. ಎಷ್ಟು ಸಮಯ? 642 ಪುಟಗಳನ್ನು ಬರೀಲಿಕ್ಕೆ ತಾವು ಎಷ್ಟು ಸಮಯ ತೆಗೆದುಕೊಂಡ್ರಿ ನಂತರದಲ್ಲಿ? 3 ವರ್ಷ. 3 ವರ್ಷಗಳ ಕಾಲ. ಆ ಪ್ರಥಮ ಪುಸ್ತಕ ಬರೀಲಿಕ್ಕೆ ತಾವು 5 ವರ್ಷ ತೆಗೆದುಕೊಂಡ್ರಿ. ಅದು ವಾಚನ ಪ್ರವಚನ ಆಗಿದ್ದಕ್ಕೆ ನಾನು ಪ್ರತಿ ವಾರಕ್ಕೆ ಬೇಕಾದಷ್ಟು ಬರ್ಕೊಡ್ತಿದ್ದೆ. ಹಾಗಾಗಿ ಒಟ್ಟಾರೆಯಾಗಿ 8 ವರ್ಷಗಳ ಕಾಲ 2 ಪುಸ್ತಕಗಳು ಮಾಡಲಿಕ್ಕೆ ನಮಗೆ
ಈ ಮಧ್ಯೆ ಬೇರೆ ಯಾವುದೇ ಪಂಚಮಹಾಕಾವ್ಯಗಳ ಪುಸ್ತಕಗಳನ್ನು ತಾವು ನಡುವೆ ತಗೊಳ್ಳೋಕೆ ಬರುವುದಿಲ್ಲ, ಯಾಕಂತಂದ್ರೆ ಅಲ್ಲಿ ಆ ಕಾನ್ಸಂಟ್ರೇಷನ್ ಅಲ್ಲಿ ಉಳ್ಕೋಬೇಕಾಗುತ್ತೆ ಅಲ್ವಾ? ಹೇಳಿ, ತಮ್ಮ ಮೂರನೇ ಮಹಾಕಾವ್ಯದ ಬಗ್ಗೆ. ಶ್ರೀಮದ್ ಭುವನೇಶ್ವರಿ ಕಥಾಮಂಜರಿ ಅಂತ. ಹಾ, ಇದು ಮಾತ್ರ ಅದ್ಭುತವಾಗಿದೆ. ಶ್ರೀಮದ್ ಭುವನೇಶ್ವರಿ ಕಥಾಮಂಜರಿ. ಓಕೆ. ಇದು ಶುರುವಾದದ್ದೇ ಒಂದು ರೀತಿ ಅದ್ಭುತ. ನನ್ನ ಗುರುಗಳನ್ನು ನಾನು ನೆನ್ಕೊಳ್ತೇನೆ. ಹಾಂ. ಯಾಕೆ ಒಂದಲ್ಲ ನಾವು ಸುಮ್ಮನೆ ಇದಕ್ಕೆ ಕೊಲ್ಲೂರಿಗೆ ಹೋಗಿದ್ವಿ. ಹಾಂ. ಯಾರ್ಯಾರು? ನಾನು ಮತ್ತು ಹರಿಕೃಷ್ಣಪ್ಪನವರು. ಹಾಂ. ಆವಾಗ ಅಲ್ಲಿ ಅರ್ಚಕರು ನನ್ನನ್ನು ನೋಡಿಕೊಂಡು ಅವ್ರಿಗೇನು ಅನ್ನಿಸ್ತೋ ಏನೋ, ಆ ಒಂದು ಖಡ್ಗ, ಆ ದೇವಿಯ ಖಡ್ಗವನ್ನು ಇದೆಯಲ್ಲ, ಹೌದು, ದೇವಿಯ ಖಡ್ಗ, ದೇವಿಯ ಆಭರಣಗಳನ್ನು ಅದನ್ನೆಲ್ಲವನ್ನು ಕೂಡ ನನ್ನ ಕೈ ಕೊಟ್ಟು, ಕೈ ಕೊಟ್ಟ ತಕ್ಷಣ ಇದು ಯಾಕೆ ಕೊಟ್ಟರು? ನಿಮ್ಮಿಂದ ಮಹತ್ವವಾದ ಕೆಲಸ ಆಗಬೇಕು. ನರಸಿಂಹಾಡಿಗಳು ಇರ್ಬೋದು. ನರಸಿಂಹಾಡಿಗಳು. ಸರಿ. ಏನು ದೇವಿಯ ಬಗ್ಗೆ ಬರೀ ಹರಿಕೃಷ್ಣಪ್ಪನವರಿಗೂ ಆಶ್ಚರ್ಯ. ಹಾಗೆ ನನ್ನ ಮಾಸ್ಟ್ರೆ ಅಂತ ಕರೀತಾರೆ. ಮಾಸ್ಟ್ರೆ ಬಿಡಬೇಡಿ, ಬರೀರಿ. ಹಾಗಾಗಿ ಅಲ್ಲಿಂದ ಬರವಣಿಗೆ ಆರಂಭ ಆಯಿತು ಈ ಭುವನೇಶ್ವರಿ ಕಥಾಮಂಜರಿ. ಶ್ರೀಮದ್ ಭುವನೇಶ್ವರಿ ಕಥಾಮಂಜರಿ ಅನ್ನೋ ಪುಸ್ತಕ ಬಿಡಿಸಿ ಸ್ವಾಮಿ ಒಂದ್ಸಲ ನೋಡ್ಲಿಕ್ಕಾಗಿ. ಇದು ಭಾಮಿನಿ ಷಟ್ಪದಿಯಲ್ಲಿ ಉಂಟು. ಭಾಮಿನಿ ಷಟ್ಪದಿಯಲ್ಲಿದೆ. 10,400 ಷಟ್ಪದಿ ಉಂಟು. 10,400 ಷಟ್ಪದಿಗಳು ಹಾಗೂ ಒಟ್ಟು ಕೊಡಿ. ಪ್ರಿಯ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ ಶ್ರೀಮದ್ ಭುವನೇಶ್ವರಿ ಕಥಾಮಂಜರಿ ಕನ್ನಡ ಮಹಾಕಾವ್ಯಂ. ನೋಡಿ, ತಮಗೆ ತೋರಿಸ್ತಾ ಇದ್ದೀನಿ. ವಿದ್ವಾನ್ ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರ ಮೂರನೇ ಮಹಾಕಾವ್ಯ. ಇದನ್ನು ಕೊಲ್ಲೂರಿಗೆ ಹೋಗಿ ಬಂದ ನಂತರ ಬರೀಲಿಕ್ಕೆ ಆರಂಭ ಮಾಡಿದೆ ಅಂತ ಹೇಳಿದ್ರಿ ಸರ್. ಎಷ್ಟು ವರ್ಷಗಳನ್ನು ತೆಗೆದುಕೊಂಡ್ರಿ ಈ ಪುಸ್ತಕ ಬರೀಲಿಕ್ಕೆ? 4 ವರ್ಷ. 4 ವರ್ಷ. ಪ್ರಿಯ ವೀಕ್ಷಕರೇ, ಈ ಮಹಾಕಾವ್ಯ 905 ಪುಟಗಳನ್ನು ಹೊಂದಿದೆ. ಒಟ್ಟಿಗೆ 905 ಪುಟಗಳನ್ನು ಹೊಂದಿದಂಥ ಶ್ರೀಮದ್ ಭುವನೇಶ್ವರಿ ಕಥಾಮಂಜರಿ ಹೇಳುವಂಥ ಮೂರನೇ ಮಹಾಕಾವ್ಯವನ್ನು ಒಟ್ಟು 4 ವರ್ಷಗಳ ಕಾಲ ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರು ಇದನ್ನು ಪೂರ್ಣಗೊಳಿಸಲಿಕ್ಕೆ ತೆಗೊಂಡ್ರು ಅಂತ. ಭುವನೇಶ್ವರಿ ಕಥಾಮಂಜರಿಯ ವಿಶೇಷತೆ ಸಂಕ್ಷಿಪ್ತವಾಗಿ ಬೇಕಾಗಿತ್ತು. ಅಂದರೆ ದೇವಿ ಆವಿರ್ಭಾವ ಹೇಗಾಯಿತು, ದೇವಿ ಅಂದರೆ ಎಂಥದ್ದು, ದೇವರು ಅಂದರೆ ಎಂಥದ್ದು, ಓಕೆ, ಆತ್ಮ ಅಂದರೆ ಏನು, ದೇವರಿಗೂ ಮತ್ತು ಆತ್ಮಕ್ಕೂ ಇರೋ ವ್ಯತ್ಯಾಸ ಎಂಥದ್ದು, ಎಷ್ಟೋ ಜನರಿಗೆ ಗೊತ್ತಿಲ್ಲ. ದೇವರು ಅಂದರೆ ಆತ್ಮವೇ, ಆತ್ಮ ಅಂದರೆ ದೇವರು. ಆದರೆ ಆತ್ಮ ಸಾಧಕನಿಗೆ ದೇವರೆಲ್ಲರೂ ಹೇಗೂ ವಶರಾಗ್ತಾರೆ, ದೇವ ಸಾಧಕನಿಗೆ ಆತ್ಮಜ್ಞಾನ ಇರೋದಿಲ್ಲ. ಈ ಒಂದು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ದೇವಿ ಮಹಾತ್ಮೆ. ಈಗ ಸಂಪೂರ್ಣ ದೇವಿ ಮಹಾತ್ಮೆ ಅಂತ ನೀವು ಯಕ್ಷಗಾನ ಆಟ ನೋಡ್ತೀರಲ್ಲ, ಆ ಕಥೆಯೇ ಉಂಟು. ಅಂತ ಲಲಿತಾ ಮಹಾತ್ಮೆ, ಆ ಕಥೆಯೂ ಉಂಟು. ಲಲಿತೆ ಅಂತ ಹೇಳುವಂಥದ್ದು ಏನು, ಶ್ರೀಚಕ್ರ ಅಂದರೆ ಎಂಥದ್ದು, ಅದನ್ನು ಮಾಡೋದು ಹೇಗೆ, ಮತ್ತು ಅದಕ್ಕೆ ಸಂಬಂಧ ಒಂದಷ್ಟು ವರ್ಷಗಳ ಕಾಲ ಶ್ರೀದೇವಿ ಲಲಿತೋಪಾಖ್ಯಾನ ಹೇಳುವಂಥ ಯಕ್ಷಗಾನ ಬಯಲಾಟವೇ ಬಂದಿತ್ತು. ನಾನು ನೋಡಿದ್ದೆ ಅದರ ಪೂರ್ಣವಾಗಿರ್ತಕ್ಕಂಥ ಮೂಲ ಸ್ವರೂಪ ಮಹಾದೇವಿ ಲಲಿತೋಪಾಖ್ಯಾನ, ಶ್ರೀದೇವಿ ಲಲಿತೋಪಾಖ್ಯಾನ, ಅದರ ಪೂರ್ಣ ಕಥೆಗಳು. ಇದರ ವಿಶೇಷತೆ ಏನು ಅಂತಂದರೆ, ನನಗೆ ಆಶ್ಚರ್ಯ ಆಗ್ತದೆ. ಇವತ್ತು ಬರೆದು ಮುಗಿಸಿದ ತಕ್ಷಣ ಮಂಗಳಾದೇವಿಗೆ ಹೋದೆ. ನಮ್ಮ ಮನೆ ಹತ್ರ ಮಂಗಳಾದೇವಿ ಉಂಟು. ಹೌದು, ಮಂಗಳಾದೇವಿ ನಿಮ್ಮ ಒಂದು ಕಾವ್ಯ ಬರೆದು ಮುಗಿಸಿದ್ದೀನಿ, ನಿನ್ನ ಕಥೆನ ನಿನ್ನ ಚರಣಕ್ಕೆ ಅರ್ಪಿಸಬೇಕು ಅಂತ ಉಂಟು, ಏನು ಮಾಡಬೇಕು? ಹಾಗೆ ಸೀದಾ ಹೆಗಡೆಯವ್ರನ್ನ ಕಾಣು ಅಂತ. ಏನೋ ಒಂದು ವೀರೇಂದ್ರ ಹೆಗಡೆ ಅಲ್ಲ, ಇದು ಹೆಗಡೆಯವರು ಅಂತ ಅಮರನಾಥ್ ಹೆಗಡೆ. ಹಾಂ, ಸರಿ. ಅಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ. ಹೌದು, ಟ್ರಸ್ಟಿ. ಹಾಗೆ ಅಲ್ಲಿ ಪ್ರೇಮಲತಾ ಆಚಾರ್ಯ ಅಂತ ಒಬ್ಬರು ಇದ್ದರು. ಹೌದು, ಪ್ರೇಮಲತಾ ಆಚಾರ್ಯ ಹತ್ರ ಹೇಳಿದೆ, ಹಿಂಗೆ ಆಗ್ತಾ ಇದೆಯಲ್ಲ, ಅಮರನಾಥ್ ಶೆಟ್ಟರು ನನಗೆ ಪರಿಚಯ ಇಲ್ಲ, ಅಮರನಾಥ್ ಶೆಟ್ಟರಲ್ಲ, ಯಾವುದು ಬೇರೆ ಶೆಟ್ಟರು ಆತಲ್ಲ. ಆ ನಂತರ
ನಾನು ಮಾತಾಡ್ತೇನೆ. ಹಾಗೆ ಹೋಗಿ ಮಾತಾಡಿದರು. ಕೂಡಲೇ ಮಂಗಳಾದೇವಿಯ ಅಮ್ಮನವರ ಪಾಲಕೆ, ನಮ್ಮನೆಗೂ ಮತ್ತು ಮಂಗಳಾದೇವಿಗೂ ಎಷ್ಟು ದೂರ? ಸಾಮಾನ್ಯ 1 ಕಿಲೋಮೀಟ್ರ್ ಉಂಟು, ಆಯಿತಾ. ಆ 1 ಕಿಲೋಮೀಟ್ರ್ ದೂರದ ಅಮ್ಮನವರ ಇದು ಪಲ್ಲಕ್ಕಿ ಬಂದು ಪಲ್ಲಕ್ಕಿಯೊಳಗೆ ತಗೊಂಡೋದ್ರು. ಓಕೆ, ಪ್ರಿಯ ವೀಕ್ಷಕರೇ, ಪಂಚಮಹಾಕಾವ್ಯ ಕರ್ತರು ವಿದ್ವಾನ್ ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರನ್ನು ನಾನು ಸಂದರ್ಶನ ಮಾಡ್ತಾ ಇದ್ದೆ. ಈಗಾಗಲೇ ಸಂಕ್ಷಿಪ್ತವಾಗಿ ನನಗೆ ಸಿಕ್ಕಿದಂಥ 1 ಗಂಟೆ ಸಮಯದಲ್ಲಿ ಬಂದಗದ್ದೆ ನಾಗರಾಜರನ್ನು ನಾನು ಸಂದರ್ಶನ ಮಾಡಿ ಅವರಿಂದ ಪೂರ್ತಿ ವಿಚಾರಗಳನ್ನು ಪಡ್ಕೊಳ್ತೇನೆ ಅನ್ನೋ ವಿಶ್ವಾಸ ನನಗಿಲ್ಲ. ಯಾಕೆಂತಂದರೆ ಅಗಾಧವಾದ ಸಮುದ್ರದಿಂದ ನಾನು 1 ಲೋಟ ನೀರು ತಗೊಂಡಿದ್ದೀನಿ ಅನ್ನೋ ಭಾವನೆ ಅಷ್ಟೇ ಇದೆ. ಇನ್ನೂ ಮಾತಾಡಬೇಕಾದ್ದು ಬಹಳಷ್ಟಿದೆ. ನನಗೆ ಕೊಟ್ಟಂಥ 60 ನಿಮಿಷಗಳ ಅವಧಿಯಲ್ಲಿ ನಾನು ಇನ್ನು 2 ಮಹಾಕಾವ್ಯಗಳ ಪರಿಚಯವನ್ನು ತಮಗೆ ಮಾಡಿಕೊಡಬೇಕಾಗಿದೆ. ನಾನು ಪಂಚಮಹಾಕಾವ್ಯಗಳಲ್ಲಿ 3 ಮಹಾಕಾವ್ಯಗಳ ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರ ಪರಿಚಯವನ್ನು ಕೂಡ ಮಾಡಿದ್ದೇನೆ. ಮುಂದೆ ನಾನು 4ನೇ ಮಹಾಕಾವ್ಯದ ವಿಚಾರವನ್ನು ಡಾಕ್ಟರಿಂದ ಪಡ್ಕೊಳ್ಬೇಕಾಗಿದೆ. ಡಾಕ್ಟ್ರೇ, ನನಗೆ ಮುಂದಿನ 4ನೇ ಕೃತಿ ಬಗ್ಗೆ ನನಗೊಂದಿಷ್ಟು ವಿವರ ಬೇಕಾಗಿತ್ತು. ಶ್ರೀಮದ್ ಆತ್ಮಲಿಂಗ. ಇದು ಶ್ರೀಮದ್ ಆತ್ಮಲಿಂಗ ವೈಭವಂ ಅಂತ ಹೇಳಿ. ಹಾಂ, ಇದು ವಾರ್ಧಕ ಷಟ್ಪದಿಯಲ್ಲಿ ಉಂಟು. ಸರಿ, ವಾರ್ಧಕ. ಹಾಂ, ಇದರಲ್ಲಿ ಹಾಂ, ಆತ್ಮಲಿಂಗ ಅಂದರೆ ಏನು ಹಾಂ ಹೇಳುವಂಥದ್ದು. ಯಾವುದಕ್ಕೆ ಲಿಂಗದ ಕಲ್ಪನೆ ಬಂತು, ಹೇಗೆ ಹಾಂ ಆತ್ಮಲಿಂಗ ಅಂತ ಹೇಳುವಂಥದ್ದು ಯಾಕೆ ಹೇಳ್ತಾರೆ? ಹಾಂ ಆತ್ಮಲಿಂಗದ ಪ್ರತೀಕವಾಗಿರ್ತಕ್ಕಂಥ ಗೋಕರ್ಣದಲ್ಲಿ ಇರ್ತಕ್ಕಂಥ ಲಿಂಗವನ್ನು ಯಾಕೆ ಪೂಜೆ ಮಾಡ್ತಾರೆ? ಇವೆಲ್ಲವೂ ಕೂಡ ಸಮಗ್ರವಾಗಿ ಶಿವಪುರ 10 ಪುರಾಣಗಳಿದ್ದಾವೆ. ಸರಿ, ಶೈವ ಸಂಬಂಧಿಯಾಗಿರ್ತಕ್ಕಂಥ 10 ಪುರಾಣಗಳಿದ್ದಾವೆ. ಸರಿ, 10 ಪುರಾಣಗಳನ್ನು ಅಭ್ಯಾಸ ಮಾಡಿ ಆ ನಂತರ ಅದರಲ್ಲಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ತೆಗೆದುಬಿಟ್ಟು ವಿವರಿಸಿರ್ತಕ್ಕಂಥ ಒಂದು ಮಹಾಕಾವ್ಯ ಇದು. ಸರಿ, ಸರಿ. ಇದನ್ನು ಬರೀಲಿಕ್ಕೆ ಸಾಮಾನ್ಯ ಒಂದು 5 ವರ್ಷ ಕಳೆದಿದೆ. 5 ವರ್ಷ ಬೇಕಾಯ್ತು. 5 ವರ್ಷ ಬೇಕಾಯಿತು. ಓಕೆ, ಓಕೆ. ಇದನ್ನು ಬರಲಿಕ್ಕೆ ಮೂಲ ಕಾರಣ ನಮ್ಮ ಗುರುಗಳು ಹೇಳಿದ ಹಾಗೆ, ನಿನಗೆ ಸಂದರ್ಭ ತಾನಾಗೆ ಬರುತ್ತೆ, ಆವಾಗ ನೀವು ಬರೀಲಿಕ್ಕೆ ಶುರು ಮಾಡಿದ್ರೆ ಸಾಕು. ಹಾಗೆ ಒಂದು ಸಲ ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ರಾಘವೇಶ್ವರ ಭಾರತಿಗಳು ರಾಮಚಂದ್ರಾಪುರ ಮಠ, ಹೌದು, ಅಲ್ಲಿ ಮಂತ್ರಾಕ್ಷರ ತಗೊಳ್ಲಿಕ್ಕೆ ಹೋದೆ. ಆವಾಗ 3 ಕಾವ್ಯ ಬರೆದಿದ್ದವರಿಗೆ ಗೊತ್ತಿತ್ತು. ಏನಪ್ಪ, ನಮ್ಮ ಈಶ್ವರನ ಬಗ್ಗೆ ಏನಾದರೂ ಬರಿಬೇಕಲ್ಲ ಅಂತ ಒಂದು ಪ್ರೇರಣೆ ಕೊಟ್ಟರು. ಪ್ರೇರಣೆ ಕೊಟ್ಟ ತಕ್ಷಣ ನನಗೆ ಖಂಡಿತು, ಓಹ್, ಈಶ್ವರ ಪಂಚಕೋಶ ಇದು ಪಂಚಮಹಾಕಾವ್ಯಗಳಲ್ಲಿ ಈಶ್ವರನು ಬರ್ತಾನಲ್ಲ. ಹೌದು. ಹಾಗಾಗಿ ಈಶ್ವರನ ಬಗ್ಗೆ ಬರೀತೇನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ, ಓಕೆ, ಆಯ್ತಲ್ಲ, ಎಲ್ಲ ಅಭ್ಯಾಸ ಮಾಡಲಿಕ್ಕೆ 1 ವರ್ಷ ಆಗಿದೆ. ಸರಿ. ಆ ನಂತರ ಎಲ್ಲ ಮಾಡುವಾಗ ಇದು ಕೂಡಲೇ ಅವ್ರಿಗೆ ಬಹಳ ಸಂತೋಷ ಆಯಿತು. ಹಾಗೆ ಅವರೇ ಪ್ರಿಂಟ್ ಮಾಡಿದರು. ರಾಘವೇಶ್ವರ ಮಹಾಸ್ವಾಮಿ ಅವರು ಮಠದವರೇ ಪ್ರಿಂಟ್ ಮಾಡಿದರು. ಹಾಂ, ಮಠದವರೇ ಪ್ರಿಂಟ್ ಮಾಡಿಬಿಟ್ಟು ಅದನ್ನ ಮಠದವರೇ ಇದು ಮಾಡಿ ಪಬ್ಲಿಕೇಶನ್ ಮಾಡಿದರು. ಆ ನಂತರ ಇದು ಕಾವ್ಯ. ಹಾಂ, ಒಟ್ಟು ಎಷ್ಟು ಪುಟಗಳು ಹೊಂದಿದೆ ಅದು? ಎಷ್ಟು ಪುಟಗಳು ಅಂತಂದರೆ ನಾನು ನೋಡಬೇಕಷ್ಟೆ. 725 ಪುಟಗಳು. 725 ಪುಟಗಳ ಮಹಾಕಾವ್ಯ, 4ನೇ ಮಹಾಕಾವ್ಯ. ತಾವು ಬರೆದ ಪಂಚಮಹಾಕಾವ್ಯಗಳಲ್ಲಿ 4ನೇ ಮಹಾಕಾವ್ಯವಾಗಿ ಮೂಡಿಬಂದಿದೆ. ಮುಂದೆ 5ನೇ ಮಹಾಕಾವ್ಯದ ಬಗ್ಗೆ ಹೇಳುವುದಿದ್ರೆ ತಾವು ಆದಿತ್ಯ ದರ್ಶನಂ ಅಂತೇಳಿ. ಶ್ರೀಮದ್ ಆದಿತ್ಯ ದರ್ಶನಂ. ಇದು ನಮ್ಮ ವೀಕ್ಷಕರಿಗಾಗಿ ದಯವಿಟ್ಟು ತಿರುಗಿಸಬೇಕು, ನೋಡಬೇಕು. ಇದು ಶ್ರೀಮದ್ ಆದಿತ್ಯ ದರ್ಶನಂ ಅಂತೇಳಿ. ಸರಿ. ಇದನ್ನು ಬರೀಲಿಕ್ಕೂ ಕೂಡ ಮೂಲ ಕಾರಣ ಗಾಯತ್ರಿ ಮಹಾಯಾಗವೇ.
ಸಾಂಗಕೋಟಿ ಗಾಯತ್ರಿ ಮಹಾಯಾಗ. ಸಾಂಗಕೋಟಿ ಗಾಯತ್ರಿ ಯಾಗದಲ್ಲಿ ಸಂಕಲ್ಪ ಸೂರ್ಯ ಗಣಪತ್ಯಂಬಿಕಾ ಶಿವ ವಿಷ್ಣು. ಹೌದು. ಆದರೆ ವಿಷ್ಣು ಇಂದ ಆರಂಭಿಸಿಬಿಟ್ಟು ಇನ್ನು ಶಿವ ಮುಗಿದ ಮೇಲೆ ನಮ್ಮ ಈ ಸೂರ್ಯ ಮಾತ್ರ ಬಾಕಿ ಉಳಿದ. ಹೌದು. ಹಾಗಾಗಿ ನಾನೇ ಒಂದು ಆಲೋಚನೆ ಮಾಡಿ, ಮತ್ತು ನನ್ನ ಗುರುಗಳು ಬಹಳಷ್ಟು ಹೇಳಿದರು ನನಗೆ. ಹಿಂದಿನ ಕಥೆಯನ್ನು ಸೂರ್ಯನಿಗೆ ಸಂಬಂಧಪಟ್ಟು ಹೇಳಿದರು, ಹಿಂದಿನ ಕಥೆಯನ್ನು ಕೂಡ ಹೇಳಿದರು, ಆ ಕಥೆಯ ಸ್ವಾರಸ್ಯವನ್ನು ಕೂಡ ಹೇಳಿದರು. ಹಾಗೆ ಆ ಸ್ವಾರಸ್ಯವನ್ನು ಕೇಳಿಬಿಟ್ಟು ಹಂಗೆ ಅದರಿಂದ ಒಂದು ಕಲ್ಪನೆ ಮಾಡಿಬಿಟ್ಟು ಒಂದು ಔಟ್ಲೈನ್ ಅಂತ ಹೇಳ್ತಾರಲ್ಲ, ಔಟ್ಲೈನ್ ಮಾಡಿಕೊಂಡು ಅಂತ ಇದು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಮಾವ ಮತ್ತು ಸೊಸೆ ಮಾತಾಡೋದು ವಿಶೇಷವಾಗಿ ಉಂಟಿತು. ಹಾಗಾಗಿ ಆ ಮಾವ ಸೊಸೆ ಮಾತನಾಡುವಿಕೆಯಲ್ಲಿ ಈ ಸೂರ್ಯನ ಒಂದು ಕತೆ ಬರ್ತದೆ. ಕತೆ ಅಂದರೆ ಕತೆ ಅಲ್ಲ, ಅಲ್ಲಿ ಒಬ್ಬರು ವ್ಯಕ್ತಿಗಳು, ಒಬ್ಬರು ಜಗದೀಶ್ ಶರ್ಮಾ ಹೇಳುವಂಥವರು ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಅವ್ರ ವಾಕ್ಯದಲ್ಲಿ ಓದಿ ಹೇಳಿಬಿಡ್ತಾರೆ. ಅಂದರೆ ಒಟ್ಟು ಈ ಮಹಾಕಾವ್ಯಗಳನ್ನು ಬರೀಲಿಕ್ಕೆ ತಾವು ಪಂಚಮಹಾಕಾವ್ಯಗಳನ್ನು ಬರೀಲಿಕ್ಕೆ ತಾವು ಹೇಳಿದಂತೆ ಸುಮಾರು 20 ರಿಂದ 22 ವರ್ಷಗಳ ಕಾಲ ಬೇಕಾಯಿತು. ಅದ್ಭುತ ಸಾಧನೆ ಅಂತ ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ಮನಸ್ಸಿನ ಇಚ್ಛಾಶಕ್ತಿ ಮತ್ತು ಶ್ರದ್ಧೆ ಹಾಗೂ ಇದನ್ನು ನಾನು ಮಾಡಲೇಬೇಕು ಎಂಬ ಒಂದು ಇರಾದೆ ಇದ್ದದ್ರಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ ಸ್ವಾಮಿ. ದೇವರು ನಡೆಸಿದ್ದು. ಮತ್ತು ಈ ಕಾವ್ಯ ಎಲ್ಲ ಬುದ್ಧಿಯಿಂದ ಬರುವುದಲ್ಲ, ಒಳಗಿನಿಂದ ಉಕ್ಕಿ ಬರಬೇಕು. ಸರಿ. ಉಕ್ಕಿ ಬರಲಿಕ್ಕೆ ಈ ಛಂದಸ್ಸು ಯುಕ್ತವಾಗಿರ್ತಕ್ಕಂಥ ಕಾವ್ಯ ಬರೀಬೇಕಾದ್ರೆ ಒಳಗಿಂದ ಉಕ್ಕಿ ಬರಬೇಕು. ಹೌದು. ಆವಾಗ ಛಂದೋದೋಷ ಬರುವುದಿಲ್ಲ. ಈಗ ಎಷ್ಟೋ ಜನ ಬರಿತಾ ಇದ್ದಾರೆ, ಅವರೆಲ್ಲರೂ ಗಣ್ಯರೇ, ಎಲ್ಲರೂ ಕೂಡ ವಿದ್ವತ್ತಿದ್ದವರೇ. ಆದರೆ ಅವರಿಗೆ ಆದಿಪ್ರಾಸ, ಅಂತ್ಯಪ್ರಾಸಗಳು ಇತ್ಯಾದಿಗಳೆಲ್ಲವೂ ಕೂಡ ಬಹಳ ತೊಂದರೆ ಕೊಡ್ತವೆ. ಸರಿ ಸರಿ. ಹಾಗಾಗಿ ಈಗ ಮಹಾಛಂದಸ್ಸು ಇತ್ಯಾದಿ ಶುರುವಾಗಿದೆ. ಹೌದು. ಆದರೆ ಒಳಗಿನಿಂದ ಯಾವನಿಗೆ ಹೇಳ್ತದೆ ಅವನಿಗೆ ಈ ಕಾವ್ಯವನ್ನು ಬರೆಯುವಂಥದ್ದು ಬಹಳ ಸುಲಭ. ಅದಕ್ಕೆ ಕೆಲವು ಅನುಷ್ಠಾನ ಬೇಕಾಗ್ತದೆ. ಸರಿ. ಅದೇ ನನ್ನ ಗುರುಗಳು ಕೊಟ್ಟದ್ದು. ಅದೇ ಕೊಟ್ಟದ್ದು ಈ ಷೋಡಶಿ, ಪಂಚದಶಿ, ಆನಂತರ ವನದುರ್ಗೆ, ಬಾಲಾಂಬೆ ಮತ್ತು ಬಾಲಾ ಸರಸ್ವತಿ ಇತ್ಯಾದಿ ಮಂತ್ರಗಳನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡ್ತಾ ಬಂದರೆ ಆವಾಗ ತನ್ನಷ್ಟಕ್ಕೆ ತಾನೇ ಕಾವ್ಯವನ್ನು ಹೇಗೆ ಬರಿಬೇಕು ಹೇಳುವಂಥದ್ದನ್ನು ಒಂದು ಔಟ್ಲೈನ್ ಹಾಕಿಕೊಡ್ತದೆ. ಮತ್ತು ಆ ಶಬ್ದಗಳು, ಬೇಕಾದಂಥ ಶಬ್ದಗಳು ಆಯಾ ಕಾಲಕ್ಕೆ ಸರಿಯಾಗಿ ಸ್ಫುರಿಸ್ತಾ ಇದೆ. ಸರ್, ತಮ್ಮ ಹತ್ರ ಮುಂದುವರೆದು ತಾವು ಈ ಪಂಚಮಹಾಕಾವ್ಯ ಅಲ್ಲದೆ ಒಂದಷ್ಟು ಬೇರೆ ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀವಿ. ಹೌದು. ಯಾವ್ಯಾವುದಿರ್ಬೋದು? ಯಾವ್ಯಾವ ವಿಚಾರಕ್ಕೆ ಸಂಬಂಧಿಸಿದ ಪುಸ್ತಕಗಳು ತಮ್ಮಿಂದ ಬರವಣಿಗೆ ಮಾಡಿದ್ದೀರಿ ತಾವು ಹೇಳುವಂಥದ್ದು ಒಂದಷ್ಟು ವೀಕ್ಷಕರಿಗೆ ಕೊಡ್ತೀರಾ? ನೋಡಿ, ನಾನು ಮೊದಲಾಗಿ ಮಾಡಿರ್ತಕ್ಕಂಥದ್ದು ಕನ್ನಡದ ಕವಿ ಅಲ್ಲ. ನಾನು ಕಲ್ತಿರ್ತಕ್ಕಂಥದ್ದು ಸಂಸ್ಕೃತ ಮಾತ್ರ. ಕನ್ನಡವನ್ನು ನಾನು ಹಾಗೆ ಅಭ್ಯಾಸ ಮಾಡಿಕೊಂಡು ಈ ಕನ್ನಡ ಪಂಡಿತ್ ಅಂತ ಉಂಟಲ್ಲ, ಅದನ್ನ ಹಾಗೆ ಲೀಲಾಜಾಲವ ಮಾಡಿದ್ದೇನೆ. ಆದರೆ ನಾನು ವಾಸ್ತವಿಕವಾಗಿ ಸಂಸ್ಕೃತ ಪಂಡಿತ. ಸರಿ. ಹಾಗಾಗಿ ವೇದಾಂತದಲ್ಲಿ ಒಂದು ಸಾಧನ ಸೂತ್ರಾಣಿ ಹೇಳುವಂಥ ಒಂದು ಗ್ರಂಥವನ್ನು ಬರೆದೆ. ಅಂದರೆ ಅಲ್ಲಿರ್ತಕ್ಕಂಥದ್ದು ಬ್ರಹ್ಮಸೂತ್ರಗಳಿದ್ದಾಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಸೂತ್ರಗಳು ಯಾವ್ಯಾವುದು? ಒಬ್ಬ ಸಾಧಕ, ಸಾಮಾನ್ಯ ಮನುಷ್ಯ ಸಾಧನೆ ಮಾಡಬೇಕಾದ್ರೆ ಯಾವ ಸೂತ್ರಗಳನ್ನು ಅನುಸರಿಸಬೇಕು ಅಂತ ಹೇಳುವುದು ಕೆಲವು ನಿಲುವುಗಳು ಇರಬೇಕು ಅವನಿಗೆ. ಆ ನಿಲುವುಗಳು ಯಾವುದು? ಆ ನಿಲುವುಗಳಿದ್ದರೆ ಮಾತ್ರ ಅವನಿಗೆ ಏನಾದರೂ ಸಾಧನೆ ಮಾಡಲಿಕ್ಕಾಗತ್ತೆ. ಸರಿ. ನಿಲುವುಗಳು ಇಲ್ಲ ಅಂಥೇಳಿ ಆದಮೇಲೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟಿಗೆ ಮೊದಲಾಗಿ ಅವನು ಯಾವ ನಿಲುವನ್ನು ತಾಳಬೇಕು
ಪ್ರಪಂಚ ಅಂದರೆ ಏನು, ನಾನು ಅಂದರೆ ಯಾವುದು, ಹಾಗೆ ನಮಗೆ ಗುರುಗಳೇ ಕೊಟ್ಟದ್ದು ಗಾಯತ್ರಿ ಉಪಾಸನೆಯನ್ನು ಯಾಕೆ ಮಾಡಬೇಕು, ಅವೆಲ್ಲವೂ ಕೂಡ 120-140 ಸೂತ್ರಗಳು, ಸಂಕ್ಷೇಪ 140 ಸೂತ್ರಗಳನ್ನು ಬರೆದುಬಿಟ್ಟು ಸಾಧನ ಸೂತ್ರ. ಆ ನಂತರ ಅದಕ್ಕೆ ವೃತ್ತಿಯನ್ನು ಬರೆದೆ. ವೃತ್ತಿ ಅಂದರೆ ಸಂಕ್ಷೇಪದ ಸೂತ್ರಕ್ಕೆ ಸಂಕ್ಷೇಪದ ವ್ಯಾಖ್ಯಾನ ಅಂತ ಹೇಳಿ ಅದನ್ನು ಬರೆದೆ. ಆ ನಂತರ ಅದಕ್ಕೊಂದು ನಮ್ಮ ಗುರುಗಳು ಹೇಳಿದ್ರು ಅದಕ್ಕೊಂದು ಸಣ್ಣ ಕನ್ನಡ ಒಂದು ಟ್ರಾನ್ಸ್ಲೇಷನ್ ಇರಲಿ ಅಂತೇಳಿ, ಹಾಗೆ ಟ್ರಾನ್ಸ್ಲೇಷನ್ ಮಾಡಿದೆ. ಅದು ಪ್ರಿಂಟ್ ಆಗಿದೆ. ಅದು ಸಾಧನ ಸೂತ್ರಾಣಿ ಹೇಳುವಂಥ ಗ್ರಂಥ. ತದನಂತರದಲ್ಲಿ ಇತರೆ ಪುಸ್ತಕಗಳ ಜೊತೆಗೆ ನಾಟಕ ರಚನೆಯನ್ನು ಮಾಡಿದಿರಿ. ಹೇಗೆ ಸಾಧ್ಯ ಆಯಿತು ಇಷ್ಟೆಲ್ಲ? ಯಾಕೆಂತಂದರೆ ನಾವು ನಮ್ಮ ಇಂದಿನ ಸಂದರ್ಶನದಲ್ಲಿ ಮಾತಾಡಿದ ಇಷ್ಟು ಹೊತ್ತಿನ ವಿಚಾರ ಒಂದು ಬೇರೆ, ಅದು ಸಂಸ್ಕೃತ ಅಥವಾ ತನ್ನ ಬದುಕು ಅಥವಾ ಮಹಾಕಾವ್ಯದ ಕಡೆಗಿತ್ತು. ಇಲ್ಲಿ ನಾಟಕ ರಚನೆಕಾರರಾಗಿ ಅಲ್ಲಿಯೂ ಯಶಸ್ಸನ್ನು ಕಾಣ್ತೀರಿ. ಯಾವೆಲ್ಲ ನಾಟಕಗಳ ರಚನೆ ಮಾಡಿದಿರಿ ಮತ್ತು ಯಾವುದೆಲ್ಲ ಪ್ರದರ್ಶನಗೊಂಡಿವೆ ಅನ್ನೋದು ಒಂದಷ್ಟು. ನನ್ನ ಮೊದಲನೇ ನಾಟಕ ಕೀಚಕ ಅಂತ ಹೇಳಿ. ಕೀಚಕ, ಅದು ಉಡುಪಿ ಮಠಕ್ಕೋಸ್ಕರ ಬರ್ತದ್ದು. ನಾನು ಸಂಸ್ಕೃತ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ನಾಟಕ ಬೇಕಾಗಿತ್ತು, ಒಂದು ಒಳ್ಳೆ ನಾಟಕ ಬೇಕಾಗಿತ್ತು. ಆವಾಗ ಅದಕ್ಕೋಸ್ಕರವಾಗಿ ಕೀಚಕ ಹೇಳುವಂಥ ನಾಟಕ ಬರೆದ್ಬಿಟ್ಟು ಆ ನಂತರ ಅಲ್ಲಿಂದಲೇ ಪ್ರದರ್ಶನವೂ ಆಯಿತು. ಆ ನಂತರ ಅದು ಮಂಗಳೂರಿನಲ್ಲೂ ಪ್ರದರ್ಶನ ಆಯಿತು. ಶರವ ದೇವಸ್ಥಾನದ ಇದ್ರ ಕಡೆಗೆ ತುಂಬ ಕಡೆಗೆ ಪ್ರದರ್ಶನ ಆಯಿತು. ಸರಿ, ಒಟ್ಟು ಎಷ್ಟು ನಾಟಕಗಳನ್ನು ಬರೆದಿದ್ದೀರಿ ತಾವು? ಒಟ್ಟು ಕನ್ನಡದಲ್ಲಿ 3 ನಾಟಕ ಬರೆದಿದ್ದೇನೆ. ಸರಿ. ಆದರೆ ಇದು ಸಂಸ್ಕೃತದಲ್ಲಿ 7 ನಾಟಕವನ್ನು ಬರೆದಿದ್ದೇನೆ. ಮತ್ತು ಈ ಸರ್ಕಾರ ಒಂದು ರಜೆ ಕೊಟ್ಟು ಬರೆಸಿತ್ತು ನನಗೆ. ರಾಮಾಯಣದ 12 ನಾಟಕಗಳನ್ನು, ಅಂದರೆ ವಾಲ್ಮೀಕಿ ರಾಮಾಯಣ ಹೇಗುಂಟೋ ಅದೇ ಕಥೆಗಳು ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಅದನ್ನೇ ಮಕ್ಕಳಿಗೆ ಸರಿಯಾಗಿ ನಾಟಕ ಆಗುವಂತೆ ನಾಟಕ ಮಾಡಬೇಕು ಅಂತ. ಅದು ಸರ್ಕಾರದ ವತಿಯಿಂದ ಬೇಕು? ಸರ್ಕಾರದ ವತಿಯಿಂದಲೇ ಪ್ರಿಂಟ್ ಆಯಿತು. ಅದು ಅವ್ರ ಕೈಲೇ ಉಂಟು. ಜೊತೆಗೆ ಇನ್ನು ರೂಪಕವನ್ನು ಮಾಡಿದ್ರಿ? ನೃತ್ಯ ರೂಪಕ ಮಾಡಿದ್ದೇನೆ. ನೃತ್ಯ ರೂಪಕ ಶಾಕುಂತಲ, ಮತ್ತು ವಿಶ್ವಾಮಿತ್ರ ಮೇನಕೆ, ಮತ್ತು ಇನ್ನು ಏನು ಮರ್ತೋಗಿದೆ ನನಗೆ. ಸರಿ, ಭಾಳ ಒಂದು ಮರ್ತೋಗಿದೆ. ಸರಿ, ತುಂಬ ವಿಚಾರಗಳನ್ನು ಮಾತಾಡಿದ್ವಿ ಸರ್. ಪ್ರಿಯ ವೀಕ್ಷಕರೇ, ನಾನಿಲ್ಲಿ ಹೇಳಬೇಕಾದ್ದೇನು ಅಂತಂದರೆ, ಪಂಚಮಹಾಕಾವ್ಯ ಪುಸ್ತಕವನ್ನಷ್ಟೇ ನನಗೆ ತೋರಿಸ್ಲಿಕ್ಕಾಯಿತು. ಅದರ ಆಳ ಅಥವಾ ಅದನ್ನು ಆಳವಾಗಿ ವಿಮರ್ಶೆ ಮಾಡಿ ತಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ಇವತ್ತಿಗೆ ಸಾರ್ಥಕತೆ ಪಡೆಯಲಿಲ್ಲ. ಡಾಕ್ಟ್ರೇ, ನಾನು ತಮ್ಮ ಹತ್ರ ಒಂದು ವೀಕ್ಷಕರ ಪರವಾಗಿ ಮತ್ತು ಅಭಿಮತ ವಾಹಿನಿಯ ಪರವಾಗಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ಮುಂದೆ ತಮಗೆ ಅವಕಾಶ ಇದ್ದರೆ ದಯವಿಟ್ಟು ಈ ಪಂಚಪುರಾಣಗಳ ಬಗ್ಗೆ ಒಂದೊಂದು ಗಂಟೆಯ ಸುಮಾರು 60 ನಿಮಿಷಗಳ ಕಾರ್ಯಕ್ರಮವನ್ನು ತಾವು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ರಿ. ಯಾಕಂದರೆ ಸುಮಾರು 25 ಲಕ್ಷ ಜನ ವೀಕ್ಷಕರು ಅಭಿಮತ ವಾಹಿನಿ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಯಾಕೆಂತಂದರೆ ನಮ್ಮಿಂದ ಬರತಕ್ಕಂಥ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ನಾನಿವತ್ತು ಪುಸ್ತಕದ ಮುಖಪುಟವನ್ನಷ್ಟೇ ಬಿಡಿಸಿ ನೋಡಲಿಕ್ಕಾಯ್ತು 60 ನಿಮಿಷದಲ್ಲಿ. ಪುಸ್ತಕವನ್ನು ವಿವರಣೆಯನ್ನು ತೋರಿಸ್ಲಿಕ್ಕಾಗಲಿಲ್ಲ. ವೀಕ್ಷಕರಿಗಾಗಿ ಮುಂದಿನ ಕಾರ್ಯಕ್ರಮದಲ್ಲಿ, ಮುಂದಿನ ಸಂದರ್ಶನದಲ್ಲಿ ನಾವು ಸುಮಾರು ಪಂಚಮಹಾಕಾವ್ಯ ಅಂತ ಹೇಳಿದರೆ 5 ಮಹಾಕಾವ್ಯಗಳು ಬಂತು. ಅದನ್ನು ಸರಣಿ ಕಾರ್ಯಕ್ರಮವಾಗಿ 5 ಕಂತುಗಳಲ್ಲಿ ಮಾಡಿಕೊಡ್ಬೇಕು ಅಂತ ಮಾಡ್ಬೋದು, ವಿನಂತಿ ಮಾಡಿಕೊಳ್ತಾ ಮಾಡ್ಬೋದು. ಈಗ ಇಷ್ಟು ಕಾವ್ಯಗಳನ್ನು ಬರೀಬೇಕಾದ್ರೆ ಕೆಲವು ಪರೀಕ್ಷೆಗಳು ನನಗಾಗಿದ್ದಾವೆ. ಆ ಪರೀಕ್ಷೆಗಳನ್ನು ವೀಕ್ಷಕರಿಗೆ ಹೇಳಲೇಬೇಕು. ಖಂಡಿತ ಹೇಳಿ, ಮುಕ್ತವಾಗಿ ಹೇಳ್ಬೋದಾಗಿರಬೇಕು. ಏನು ಅಂತಂದರೆ, ಈ ಆತ್ಮಲಿಂಗ ವೈಭವಂ ಬರೀಬೇಕಾದ್ರೆ ನನಗೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆಯಿತು. ಓಕೆ.
ಯಾವುದು ಅಲ್ಲಿ ಬರ್ತಕ್ಕಂತಹ ಒಂದು ಆ, ರೂ- ದಕ್ಷಯಜ್ಞ ಹಾಂ ಅದನ್ನ ಬರಿತಾ ಇರಬೇಕಾದ್ರೆ ಹಾಂ ಟಕ್ಕ ಆಯಿತು, ಸ್ಟ್ರೋಕ್ ಆಯಿತು. ಓಕೆ ಇನ್ನು ನಾನು ಬರೀಲಿಕ್ಕೂ ಇಲ್ಲ, ಹಾಂ ಪಂಚಮಹಾಕಾವ್ಯಗಳು ಮುಗಿಲಿಕ್ಕೂ ಇಲ್ಲ ಹಾಂ ಅಂತ ಲೆಕ್ಕ ಹಾಕಿಬಿಟ್ಟು ಮನೆಯಲ್ಲಿ ಹೋಗಿಕೊಂಡು ಒಂದು ಡಾಕ್ಟ್ರಿಗೆ ತೋರಿಸಿದೆ. ಅವರು ಸ್ಟ್ರೋಕ್ ಅಂತಂದರು. ಮನೇಲಿ ಹೋಗಿ ಕೂತ್ಕೊಂಡೆ. ಆದರೆ ನನ್ನ ಅನುಷ್ಠಾನವನ್ನು ಮಾತ್ರ ಬಿಡಲಿಲ್ಲ. ಸರಿ. ಗಾಯತ್ರಿ ಅನುಷ್ಠಾನವನ್ನು ಕೂತ್ಕೊಂಡು ಹೇಗೇಗೋ ಮಾಡ್ಕೊಂಡು ಹೋದೆ ಗಾಯತ್ರಿ ಅನುಷ್ಠಾನವನ್ನು. ಅದರಿಂದಾಗಿ ನಾನು ಈಗ ನಿಮಗೆ ಸ್ಟ್ರೋಕ್ ಆಗಿತ್ತು ಅಂತ ಗೊತ್ತಾಗಲ್ಲ ಆಯ್ತಲ್ಲ. ಇವತ್ತು ಇಷ್ಟರ ಮಟ್ಟಿಗಿದ್ದೇನೆ. ಇವತ್ತು ನಮ್ಮ ವೀಕ್ಷಕರಿಗೆ ಹೇಳುವುದು ಅಷ್ಟೇ ಸರಿ, ಹೇಳಿ. ಯೋಗ್ಯವಾಗಿರ್ತಕ್ಕಂಥ ಒಂದು ಅನುಷ್ಠಾನವಿದ್ದರೆ ಯಾವ ಕಾಯಿಲೆಯನ್ನು ಕೂಡ ಮೆಟ್ಟಿ ನಿಲ್ಲಬಹುದು ಹೇಳಲಿಕ್ಕೆ ನನ್ನ ಈ ಪಂಚಮಹಾಕಾವ್ಯಗಳೇ ಉದಾಹರಣೆ. ನಾನು ಈ ಸಂದರ್ಶನದ ಮಧ್ಯೆ ಒಂದು ಅಧಿಕ ಪ್ರಸಂಗದ ಪ್ರಶ್ನೆ ಅಂತ ತಾವು ಭಾವಿಸಬಾರದು. ಇಲ್ಲ ಇಲ್ಲ ಇಲ್ಲ, ವೀಕ್ಷಕರಿಗಾಗಿ ನಾನೊಂದು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಡಾಕ್ಟ್ರೆ, ತಮ್ಮ ವಯಸ್ಸೆಷ್ಟು ಈಗ? 72 ವರ್ಷ ವಯಸ್ಸಿನಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದು ನಮ್ಮಂತೆ ನಮ್ಮ ಜೊತೆಗೇ ಕುಳಿತು ಎಲ್ಲ ವಿಚಾರಗಳನ್ನು ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರು ಪಂಚಮಹಾಕಾವ್ಯ, ಒಟ್ಟು ಬೇರೆ ಬರೆದಂಥ ಪುಸ್ತಕಗಳು, ನಾಟಕಗಳು, ಆಮೇಲೆ ನೃತ್ಯ ರೂಪಕಗಳು, ಸ್ತೋತ್ರಗಳ ಬಗ್ಗೆ ನಾನು ಇನ್ನೂ 60 ನಿಮಿಷಗಳಲ್ಲಿ ಹತ್ರ ಬರಲಿಕ್ಕೇ ಆಗಿಲ್ಲ. ಸ್ತೋತ್ರಗಳ ಬಗ್ಗೆ ಒಂದಷ್ಟು ವಿಚಾರಗಳು ಬೇಕು. ಅಂದರೆ ಮುಖ್ಯವಾಗಿ ಹೇಳಬೇಕಾದ್ದು ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಬಂದಗದ್ದೆ ನಾಗರಾಜ ಅವರನ್ನು ಒಂದು ಗಂಟೆ ಅಂದರೆ ಸುಮಾರು 60 ನಿಮಿಷಗಳ ಸಂದರ್ಶನದಲ್ಲಿ ನಾನು ಏನೂ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಯಾಚಿಸ್ತಾ ಈಗಾಗಲೇ ನಾನು ಅವರ ಹತ್ರ, ಬಂದಗದ್ದೆ ನಾಗರಾಜರ ಹತ್ರ ನಾನು ಕೇಳ್ಕೊಂಡಿದ್ದೀನಿ, ಮುಂದೆ ಕನಿಷ್ಠ 5 ಕಂತನ್ನು ನನಗೆ 5 ಮಹಾಕಾವ್ಯಕ್ಕಾಗಿ ತಾವು ಕೊಡಬೇಕು ಅಂತ ಕೇಳಿದ್ದೇನೆ. ಅವರು ಒಪ್ಪಿಕೊಂಡಿದ್ದಾರೆ. ಅವರು ಈ ದೊಡ್ಡ ಮನಸ್ಸು ಮಾಡಿದ್ದಕ್ಕಾಗಿ ಅವರಿಗೆ ಅಭಿಮತ ವಾಹಿನಿ ಕಡೆಯಿಂದ ಮತ್ತು ನಿರೂಪಕನಾಗಿ ನಾನು ಮಂದಾರ ರಾಜೇಶ್ ಭಟ್ಟನ ಕಡೆಯಿಂದ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಒಂದು ಮಾತು ಹೇಳಿ ಸರ್. ಏನು ಅಂತಂದರೆ, ಈಗ ನನಗೆ ನೆನಪು ಕೆಲವು ಸ್ವಲ್ಪ ಕಡಿಮೆ ಆಗಿದೆ. ಹಾಂ, ಮರೆತು ಹೋಗ್ಬಿಡ್ಬೋದು. ಹಾಂ, ಮಧ್ಯಕ್ಕೆ ಸರಿಯಾಗಿ ಪ್ರಶ್ನೆ ಹಾಕಿದ್ದು ಉತ್ತರ ಬರ್ತದೆ. ಸರಿ. ಈ 5 ಗ್ರಂಥಗಳ, ಹೌದು, ನಾನು ಈಗ ಸುಬ್ರಹ್ಮಣ್ಯ ಷಟ್ಪದಿ ಅಂತ ಮಹಾನ್ ಗ್ರಂಥವನ್ನು ಬರೀತಾ ಇದ್ದೇನೆ. ಈಗ ಮಾಡ್ತಾ ಇದ್ದೇನೆ ಆಯ್ತಲ್ಲ. ಅದು 6 ಷಟ್ಪದಿಗಳಲ್ಲೂ ಬರಬೇಕು ಹೇಳುವಂಥ ಸಂಕಲ್ಪ ಉಂಟು. ಹಾಂ, ಆಯ್ತಾ. ಅದು ವಿಷ್ಣು ಭಟ್ರು ಪಾದೇಕಲ್ಲು ಇದ್ದಾರೆ, ಪಾದೇಕಲ್ಲು ವಿಷ್ಣು ಭಟ್, ಅವರು ಸೂಚನೆ ಮಾಡಿದ್ದು. ಅವರೊಟ್ಟಿಗೆ ಕೆಲವು ವಿದ್ವಾಂಸರು ಆ ನಂತರ ಅದನ್ನು ಬರೆದು ಕೊಡಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯದಿಂದ ನಾನು ಬರಿತಾ ಇದ್ದೇನೆ. ಈಗ ನಾನು ಇವನ್ನೆಲ್ಲವನ್ನು ಬಿಟ್ಟುಬಿಟ್ಟು ಸುಬ್ರಹ್ಮಣ್ಯನಲ್ಲಿ ಲೀಲ ಆಗಿದ್ದೇನೆ. ಹಾಂ, ಆಯ್ತು. ಆವಾಗ ಸುಬ್ರಹ್ಮಣ್ಯನ ಲೀನ ಆಗಬೇಕು, ಮತ್ತೆ ಇಲ್ಲಿಗೆ ನಾನು ಬರಬೇಕು. ಸರಿ. ಅದಕ್ಕೆ ಪ್ರಶ್ನೆ ಹಾಕಬೇಕು ದಯಮಾಡಿ. ಪ್ರಶ್ನೆ ಹಾಕಿದ್ರೆ ಬಂದಿತ್ತು ಉತ್ತರ, ಇಲ್ಲಿರೋದು ಅರ್ಧಕ್ಕೆ ನಿಂತಿತ್ತು. ಈ ಬಗ್ಗೆ ನಾನು ಕೂಡ ಪ್ರಯತ್ನ ಪಡ್ತೇನೆ. ನಾನು ಒಂದಷ್ಟು ಅಧ್ಯಯನ ಮಾಡಿ ತಮ್ಮ ಮುಂದೆ ಬಂದು ಕೂತ್ಕೊಳ್ಬೇಕಾಗ್ತದೆ. ಹೌದೌದು. ಇವತ್ತೇನೋ ಪಂಚಮಹಾಕಾವ್ಯದ ಬಗ್ಗೆ ಮೇಲ್ನೋಟಕ್ಕಷ್ಟೇ ನಾವು ಮುಟ್ಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ನನ್ನಿಂದ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಒಬ್ಬ ವರದಿಗಾರನಾಗಿ, ಒಬ್ಬ ಮಾಧ್ಯಮ ನಿರೂಪಕನಾಗಿ, ಒಬ್ಬ ಟಿ ವಿ ವರದಿಗಾರನಾಗಿ ಕೆಲಸ ಮಾಡಿದ ಅನುಭವ ಹೊಂದಿದಂಥ ನಾನು ಇಂಥ ಮಹಾಕಾವ್ಯಗಳ ಬಗ್ಗೆ ವಿಮರ್ಶೆ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ. ತಮ್ಮಲ್ಲಿ ಏನಾದರೂ ಕೇಳಿ ತಿಳ್ಕೊಂಡು ಅದನ್ನು ವೀಕ್ಷಕರಿಗೆ ಮುಟ್ಟಿಸಿದರೆ ಅದೇ ನನ್ನ ಧನ್ಯತಾ ಭಾವ ಅಂತ ಹೇಳ್ತಾ, ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಸುಮಾರು 60 ನಿಮಿಷಗಳ ಕಾಲ ತಾವು ಕಳೆದಿದ್ದೀರಿ. ಬಹಳಷ್ಟು ವಿಚಾರಗಳನ್ನು ವೀಕ್ಷಕರಿಗಾಗಿ ನೀಡಿದ್ದೀರಿ. ತಮಗೆ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್.
ಧನ್ಯವಾದಗಳು. ನಿಮಗೂ ಹಾಗೂ ನಿಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಈ ಸಂಸ್ಥೆಯವರಿಗೂ ಮತ್ತು ಎಲ್ಲರಿಗೂ ಇರತಕ್ಕಂಥ ಕೆಲಸಗಾರರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಶುಭಂ ಭೂಯಾತ್, ಒಂದೇ ಮಾತಿನಲ್ಲಿ ಹೇಳಬೇಕು, ಶುಭಂ ಭೂಯಾತ್, ಎಲ್ಲರಿಗೂ ಶುಭವಾಗಲಿ ಸರಿ ಅಂತ ನಾನು ಕೂಡ ಹಾರೈಸ್ತೇನೆ. ಹಾಗೆ 72 ವರ್ಷ ಆಗಿದ್ದರಿಂದ ಆಶೀರ್ವಾದವನ್ನು ಮಾಡ್ತೇನೆ. ಖಂಡಿತ ಖಂಡಿತ ಖಂಡಿತ. ಜೊತೆಗೆ ಅದೇ ನಾನು ಹೇಳಲಿಕ್ಕೆ ಕೊರತೆ, ನೀವೇ ಹೇಳಿದ್ರಿ, ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಬೇಡ್ತಾ ಶುಭವಾಗಲಿ ಸರ್.